ಯೂಶಲಿ ಎಲ್ಲರಿಗೂ ಈ ಸಿಬಿಲ್ ಸ್ಕೋರ್ ಹೇಗೆ ವರ್ಕ್ ಆಗುತ್ತೆ, ಸಿಬಿಲ್ ಏನಕ್ಕೆ ಬೇಕು, ಲೋನ್ ತೊಗೋಬೇಕಾದ್ರೆ ಸಿಬಿಲ್ ಪ್ರಾಬ್ಲಮ್ ಇದೆ ಅಂತ ಯಾಕೆ ಹೇಳ್ತಾರೆ ಅಂತ ನನ್ನ ಇನ್ವೆಸ್ಟರ್ಸ್ ಕ್ವಶನ್ಸ್ ಕೇಳ್ತಿರ್ತಾರೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯೂಶಲಿ ಯಾವುದೇ ಥರ ಲೋನ್ ತೊಗೋಬೇಕಾದ್ರೆ ನಿಮಗೆ ಸಿಬಿಲ್ ಅಂತ ಒಂದು ಕಂಪ್ನಿ ಇದೆ. ಇಟ್ಸ್ ಕಾಲ್ಡ್ ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಆಫ್ ಇಂಡಿಯಾ ಲಿಮಿಟೆಡ್ ಅಂತ. ಸೊ ಈ ಕಂಪನಿ ಏನು ಮಾಡುತ್ತೆ ಅಂತಂದರೆ ಎಲ್ಲ ಬ್ಯಾಂಕ್ಗಳಿಂದ ಪ್ರತಿ ಇಂಡಿವಿಜುವಲ್ದು ಅವರ ಟ್ರ್ಯಾಕ್ ಏನು ಲೋನ್ ಇರುತ್ತೆ ಲೋನ್ ಟ್ರ್ಯಾಕಿಂಗ್ ಸಿಸ್ಟಮ್ನ ಕ್ಯಾಪ್ಚರ್ ಮಾಡುತ್ತೆ. ಬೇಸಿಕಲಿ ಲೋನ್ ತೊಗೊಂಡಿದ್ದೀರಾ, ನಿಮ್ಮ ಲೋನ್ ಪೇಮೆಂಟ್ ಹೇಗೆ ಮಾಡ್ತೀರಾ, ಹಾಗೂ ನಿಮ್ಮ ಫಿನಾನ್ಷಿಯಲ್ ಬಿಹೇವಿಯರ್ ಹೇಗಿದೆ, ನಿಮಗೆ ಲೋನ್ ಕೊಟ್ಟರೆ ನೀವು ಮುಂಚೆ ಫ್ಯೂಚರ್ ರೀಪೇಮೆಂಟ್ ಮಾಡ್ತೀರಾ ಇಲ್ವಾ, ಅದ್ರ ಬಗ್ಗೆ ಇದರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಬೇಸಿಕಲಿ ಇದು ಏನು ಅಂತಂದರೆ ಇದು ಬ್ಯಾಂಕ್ ಅವರು ಬ್ಯಾಂಕಿಗೋಸ್ಕರ ಹೆಲ್ಪ್ ಮಾಡ್ತಿರುವಂತಹ ಒಂದು ಕಂಪನಿ. ಯಾಕೆಂದರೆ ಇವಾಗ ಒಂದು ಬ್ಯಾಂಕಲ್ಲಿ ಇನ್ಫಾರ್ಮೇಷನ್ನು ನೀವು ಬ್ಯಾಂಕ್ ಲೋನ್ ತೊಗೊಂಡಿದ್ರಂತ ಆ ಬ್ಯಾಂಕು ಈ ಸಿಬಿಲ್ ಅನ್ನೋ ಕಂಪನಿಗೆ ಡೇಟಾ ಶೇರ್ ಮಾಡುತ್ತೆ. ಆ ಡೇಟಾನ ಇನ್ನೊಂದು ಬ್ಯಾಂಕು ನೋಡ್ಬೋದು, ನೀವು ಇಂಡಿವಿಜುವಲ್ ಪರ್ಸನ್ ಕೂಡ ನೋಡ್ಬೋದು. ಈಗ ಹೊಸ ಗೌರ್ಮೆಂಟ್ ಬಂದಾಗಿಂದ ನಿಮಗೆ ವರ್ಷಕ್ಕೆ ಒಂದ್ಸತಿ ನಿಮ್ಮ ಫ್ರೀ ಸಿಬಿಲ್ ರಿಪೋರ್ಟ್ ಕೂಡ ಸಿಗುತ್ತೆ. ಅದಕ್ಕೆ www.sibil.com ಲಾಗಿನ್ ಅಂದರೆ ಸಾಕು. CIBIL.com ಲಾಗಿನ್ ಅಂದರೆ ಅಲ್ಲಿ ನೀವು ನಿಮ್ಮ ಕ್ರೆಡಿಟ್ ಸ್ಕೋರ್ ನೋಡ್ಕೋಬಹುದು. ಓಕೆ, ಸೊ ಬೇಸಿಕಲಿ ನಾನು ಈ ಕ್ರೆಡಿಟ್ ಸ್ಕೋರ್ ಹೇಗಿರುತ್ತೆ, ಇದರ ಅಡ್ವಾಂಟೇಜಸ್ ಏನು, ಯಾಕೆ ನೀವು ಸಿಬಿಲ್ ಸ್ಕೋರ್ ಸರಿ ಇಲ್ಲ ಅಂತ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅದ್ರ ಬಗ್ಗೆ ಮಾತಾಡೋದಿದ್ದೀನಿ. ಬೇಸಿಕಲಿ ಈ ಸಿಬಿಲ್ ಸ್ಕೋರ್ ಅನ್ನೋದು ಒಂದು ಸಿಸ್ಟಮ್ ಸ್ಟಾರ್ಟ್ ಮಾಡಿದಾಗಿಂದ ನೀವು ಟೂ ವೀಲರ್ ಲೋನ್ ತೊಗೊಂಡಿರ್ಬೋದು, ಕಾರ್ ಲೋನ್ ತೊಗೊಂಡಿರ್ಬೋದು, ಕನ್ಸ್ಯೂಮರ್ ಲೋನ್ ತೊಗೊಂಡಿರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಏನೇ ತೊಗೊಂಡಿದ್ರು ಇದನ್ನು ಕ್ಯಾಪ್ಚರ್ ಆಗುತ್ತೆ. ಈಗ ಯಾವ ಲೆವೆಲ್ಗೆ ಇದನ್ನ ಇನ್ಫಾರ್ಮೇಷನ್ ತೊಗೊತಾ ಇದ್ದಾರೆ ಅಂತಂದರೆ ಟಾಪ್ ಮ್ಯಾನೇಜ್ಮೆಂಟಲ್ಲಿ ಜಾಬ್ ಕೊಡಬೇಕಾದ್ರೆ ಕೂಡ ಈ ಸಿಬಿಲ್ ಸ್ಕೋರ್ ನೋಡೋದು ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆಂದರೆ ಈಗ ಯಾವುದೇ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಯಾವುದೇ ಬ್ಯಾಂಕ್ ಜಾಬ್ಸ್ಗೆ ಅಪ್ಲೈ ಮಾಡಿದ್ರೆ ಸಿಬಿಲ್ ಸ್ಕೋರ್ ಸರಿ ಇಲ್ಲ ಅಂತಂದರೆ ಬ್ಯಾಂಕ್ ಜಾಬ್ ಸಿಗೋದಿಲ್ಲ. ಹಾಗೆ ತುಂಬ ಅತ್ಯುತ್ತಮ ಲೆವೆಲ್, ಫಾರ್ ಎಕ್ಸಾಂಪಲ್ ಚೀಫ್ ಫೈನಾನ್ಷಿಯಲ್ ಆಫೀಸರ್ CFO ಅಂತ ಕರೀತಾರೆ, ಅಥವಾ ಫಿನಾನ್ಸ್ ಹೆಡ್, ಅಥವಾ ಯಾವುದೇ ಬ್ರಾಂಚ್ ಹೆಡ್, ಇಂಥ ಪೊಸಿಷನ್ಸ್ಗೆ ನೀವು ಇಂಡಿವಿಜುವಲ್ ಸ್ಕೋರೇ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅಂತಂದರೆ ಕಂಪ್ನಿ ಹೇಗೆ ಮೇಂಟೈನ್ ಮಾಡ್ತೀರ ಅನ್ನೋ ಒಂದು ಪ್ರಶ್ನೆ. ಸೊ ಹಾಗಾಗಿ ಸಿಬಿಲ್ ಸ್ಕೋರ್ ತುಂಬ ಮುಖ್ಯ. ಇದನ್ನು ದಯವಿಟ್ಟು ಸೀರಿಯಸ್ ತಗೊಂಡು ನಿಮ್ಮ ಸಿಬಿಲ್ ಸ್ಕೋರ್ ಸರಿ ಇಲ್ಲ ಅಂದರೆ, ನಾನು ನಿಮ್ಮ ಸರಿ ಇಲ್ಲ ಅಂತ ಹೇಳ್ತಾ ಸರಿ ಇಲ್ಲ ಅಂದರೆ ಕರೆಕ್ಟಾಗಿ ನೋಡಿಕೊಂಡು ಸಿಬಿಲ್ ಲಾಗಿನ್ ಆಗಿ ನಿಮ್ಮ ಸ್ಕೋರ್ ನೋಡ್ಕೊಳ್ಳಿ. ಹಾಗೆ ಇಂಪ್ರೂವ್ ಮಾಡೋದು ಹೇಗೆ ಅಂತ ನಿಮಗೆ ವಿಡಿಯೋ ಹೇಳ್ಕೊಡ್ತೀನಿ. ಸಿಬಿಲ್ನ ಸ್ಕೋರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಒಂದು ಪ್ಯಾರಾಮೀಟರ್ ಇದೆ, ನಿಮಗೆ ಈಗ ಶೇರ್ ಮಾಡ್ತೀನಿ. ಅದರಲ್ಲಿ 25% ಕ್ರೆಡಿಟ್ ಎಕ್ಸ್ಪೋಜರ್ ಅಂತ ಕರೀತಾರೆ. 25% ಸ್ಕೋರ್ ಏನು ಕ್ಯಾಲ್ಕುಲೇಟ್ ಮಾಡೋದು 25% ಕ್ರೆಡಿಟ್ ಎಕ್ಸ್ಪೋಜರ್ ಅಂತ, ನೀವು ಎಷ್ಟು ಪರ್ಸೆಂಟೇಜ್ ಆಫ್ ಕ್ರೆಡಿಟ್ ಎಕ್ಸ್ಪೋಜರ್ ತೊಗೊಂಡಿದ್ದೀರಾ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ನು 30% ನಿಮ್ಮ ಪಾಸ್ಟ್ ಪರ್ಫಾರ್ಮೆನ್ಸು, ಅಂದರೆ ಲಾಸ್ಟ್ 36 ಮಂತ್ಸ್ ಪ್ರತಿ ಲೋನ್ದು ಟ್ರ್ಯಾಕ್ ಇರುತ್ತೆ. ಅಂದರೆ ನೀವು ಎಷ್ಟು ಪ್ರತಿ ಮಂತ್ ಕರೆಕ್ಟಾಗಿ ಕಟ್ತಾ ಇದ್ದೀರಾ, ಕಟ್ತಾ ಇಲ್ವಾ, ಓವರ್ ಡ್ಯೂ ಏನಾದರೂ ಇದೆಯಾ, ಆ ಲಾಸ್ಟ್ 36 ಮಂತ್ಸ್ ಪಾಸ್ಟ್ ಪರ್ಫಾರ್ಮೆನ್ಸ್ ಅಂತ ಕರೀತಾರೆ. ಅದೇ ತುಂಬ ಇಂಪಾರ್ಟೆಂಟ್. 30% ಕ್ರೆಡಿಟ್ ಅದಕ್ಕಿರುತ್ತೆ. ಇನ್ನು 25% ಯಾವ ಟೈಪ್ ಆಫ್ ಲೋನ್ಸ್ ತೊಗೊಂಡಿದ್ದೀರಾ. ಇವಾಗ ಹೋಮ್ ಲೋನ್ ತೊಗೊಂಡ್ರೆ ಅದಕ್ಕೆ ವೈಟೇಜು ತುಂಬ ಕಡಿಮೆ, ಬಿಕಾಸ್ ಮೋಸ್ಟ್ ಎಲ್ಲರೂ ತೊಗೊತಾರೆ, ಹಾಗಾಗಿ ಅದಕ್ಕೆ ತುಂಬ ವೈಟೇಜ್ ಇರೋದಿಲ್ಲ. ಇವಾಗ ಕ್ರೆಡಿಟ್ ಕಾರ್ಡ್ ತೊಗೊಳೋದು, ಚಿಕ್ಕ ಲೋನ್ಸ್ ತೊಗೊಳೋದು, ಸಣ್ಣ ಪುಟ್ಟ ಲೋನ್ಸ್ ತೊಗೊಳೋದು, ಎಲ್ಲದಕ್ಕೂ ಇವಾಗ 15,000 ರೂಪಾಯಿ ಮೊಬೈಲ್ ಕೊಟ್ಟು ತೊಗೋಬೋದು, ಅದೊಂದು ಲೋನ್ ತೊಗೊಳೋದು. ಅದೇನಾಗುತ್ತೆ ಅಂದರೆ 15,000 ರೂಪಾಯಿ ಕೂಡ ಲೋನ್ ತೊಗೊತಾರೆ ಅನ್ನೋದು ಅದೊಂದು ಅದಕ್ಕೆ ಅದರ್ ಕ್ರೆಡಿಟ್ ಟೈಪ್ ಏನು ಅಂತ ನೋಡ್ತಾರೆ. ಆಮೇಲೆ ಅದರ್ ಫ್ಯಾಕ್ಟರ್ಸ್, ಫಾರ್ ಎಕ್ಸಾಂಪಲ್ ಎಷ್ಟು ಜಾಬ್ ಚೇಂಜ್ ಮಾಡಿದ್ದೀರಾ, ಆಮೇಲೆ ಆನ್ ಟೈಮ್ ವ್ಯಾಲಿಟಿ ಮೇಲೆ ಪೇಮೆಂಟ್ ಮಾಡಿದ್ದೀರಾ ಇಲ್ವಾ, 20% ಟೋಟಲ್ 100% ಕ್ಯಾಲ್ಕುಲೇಷನ್ ಆಗುತ್ತೆ ಇದು. ಆಮೇಲೆ ನಿಮಗೆ ಒಂದು 5 ಸ್ಟೆಪ್ಸ್ ಕೊಡ್ತೀನಿ ನಿಮ್ಮ ಸಿಬಿಲ್ ಸ್ಕೋರ್ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ. ಸಿಬಿಲ್ ಸ್ಕೋರಲ್ಲಿ ಮೊದಲು ತಿಳ್ಕೊಳ್ಳಿ, ಮಿನಿಮಮ್ 750 ಸಿಬಿಲ್ ಸ್ಕೋರ್ ಇರಬೇಕು. ಇದ್ರೆ ಮಾತ್ರ ಲೋನ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. 750ಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ಚಾನ್ಸಸ್ ಆಫ್ ಲೋನ್ ಕಡಿಮೆ, ಅಥವಾ ನಿಮಗೆ ಲೋನ್ ಸಿಗಬಹುದು ಕೂಡ, ಅದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಯಾಕೆಂದರೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿಲ್ಲ ಅನ್ನೋದ್ರಿಂದ ನಿಮಗೆ ನೀವು ಎಕ್ಸ್ಪೆನ್ಸಿವ್ ಆಗ್ತಿರೋರಿಗೆ ಅವರು ನಿಮಗೆ ಹೈಯರ್ ಇಂಟ್ರೆಸ್ಟ್ ರೇಟಲ್ಲಿ ಲೋನ್ ಕೊಡೋಕ್ಕೆ ಸಾಧ್ಯತೆಗಳಿದೆ. ಇಲ್ಲ ಅಂತಂದರೆ ಕೆಲವು ಸತಿ ಹೋಮ್ ಲೋನ್ ಆದರೆ ಚಾನ್ಸಸ್ ಇರುತ್ತೆ, ಬೇರೆ ಲೋನ್ಸ್ ಆದರೆ ಆಲೋಚನೆ ಮಾಡ್ತಾರೆ ಕೊಡಬೇಕಾ ಬೇಡವಾ ಅಂತ. ಅದ್ರ ಜೊತೆಗೆ ಸ್ಕೋರ್ ಒಂದೇ ಮುಖ್ಯ ಆಗಲ್ಲ, ನೀವು ಪಾಸ್ಟಲ್ಲಿ ಹೇಗೆ ಪೇಮೆಂಟ್ ಮಾಡಿದ್ದೀರಾ, ಏನು ಮಾಡಿದ್ರೆ. ಈಗಂತೂ ಸಿಬಿಲಲ್ಲಿ ನೀವು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಕೂಡ ಬರುತ್ತೆ, ಯಾವ ಕಂಪ್ನಿ ಕೆಲಸ ಮಾಡಿದ್ರೆ, ನಿಮ್ಮ ಅವರೇ ಸ್ಯಾಲ್ರಿ ಎಷ್ಟು, ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಸೊ ನೀವು ಲಾಗಿನ್ ಆದರೆ ನಿಮ್ಮ sibil.com ಹೋಗಿ ನಿಮ್ಮದು ಸಿಂಪಲ್ ಪ್ರೊಸೆಸ್ ಇದೆ. ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್, ಪ್ಯಾನ್ ನಂಬರ್ ಕೊಟ್ಟರೆ ಆಟೋಮೆಟಿಕ್ ರಿಜಿಸ್ಟರ್ ಮಾಡ್ಕೋಬೋದು, ಮತ್ತು ಲಾಗಿನ್ ಕೂಡ ಮಾಡಿ ನೋಡ್ಬೋದು. ಇದ್ರ ಜೊತೆಗೆ ಒಂದು 5 ಸ್ಟೆಪ್ ಕೊಡ್ತೀನಿ. ಈ 5 ಸ್ಟೆಪ್ಸನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮ್ಮ ಸಿಬಿಲ್ ಸ್ಕೋರು ಇಂಪ್ರೂವ್ ಆಗುತ್ತೆ. ಸ್ಟೆಪ್ ನಂಬರ್ 1, ನೀವು ಯಾವುದೇ ಕ್ರೆಡಿಟ್ ಕಾರ್ಡ್ಸ್ ಇದೆ ಕ್ಲೀನ್ ಮಾಡಿಬಿಡಿ. ಅಂದರೆ ಎಲ್ಲ ಕ್ರೆಡಿಟ್ ಕಾರ್ಡಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಫಸ್ಟ್ ಆಫ್ ಆಲ್ 3-4 ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳೋದೇ ಒಳ್ಳೆಯದಲ್ಲ. ನೀವು ಒಂದು ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳಿ, ಅದು ಯಾವುದು ಫಸ್ಟ್ ಕೊಟ್ಟಿರ್ತಾರೆ, ತುಂಬ ಹಳೆಯ ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳಿ, ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿ.
ಆ ಕ್ರೆಡಿಟ್ ಕಾರ್ಡ್ ಈಗ ಏನಾದ್ರು ಡ್ಯೂ ಕ್ಲಿಯರ್ ಇದ್ರೆ ಅಥವಾ ನೀವು ರೀಪೇಮೆಂಟ್ ಕರೆಕ್ಟಾಗಿ ಮಾಡಿಲ್ಲ ಅಂತಂದ್ರೆ ಈಗೇನು ತೊಂದರೆ ಇಲ್ಲ, ಈಗ ಆಗೋಗಿದೆ. ಈಗೇನು ಮಾಡಿದ್ರೆ ಇವತ್ತಿಂದ ಹೆನ್ಸ್ಫೋರ್ತ್ ಡ್ಯೂ ಡೇಟ್ಗಿಂತ ಮುಂಚೆ 2 ಅಥವಾ 3 ದಿವಸ ಮುಂಚೆ ಪೇಮೆಂಟ್ ಮಾಡಿ. ಎಷ್ಟಿದೆ ಕ್ರೆಡಿಟ್ ಕಾರ್ಡ್ಗೆ EMI ಪೇಮೆಂಟ್, ಶಾರ್ಟ್ ಟರ್ಮ್ ಪೇಮೆಂಟ್ ಅಥವಾ ಮಿನಿಮಮ್ ಪೇಮೆಂಟ್ ಇವತ್ತೆಲ್ಲ ಮಾಡಬೇಡಿ. ಪೂರ್ತಿ ಎಷ್ಟು ಯುಟಿಲೈಸ್ ಮಾಡ್ತೀರೋ ಅಷ್ಟು ಪೇಮೆಂಟ್ ಮಾಡಬೇಡಿ. ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡುತ್ತೆ. ಎರಡನೇದು, ನಿಮ್ಮ ಯಾವುದೇ ತರಹದ ನಿಮ್ಮ ಸಿಬಿಲ್ ಸ್ಕೋರ್ ಓಪನ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಯಾರಾದ್ರೂ ನಿಮ್ಗೆ ಫಾರ್ ಎಕ್ಸಾಂಪಲ್ ಲೋನ್ ತೊಗೊಂಡಿದ್ದೀರಾ, ಲೋನ್ ಕ್ಲಿಯರ್ ಕೂಡ ಮಾಡಿದ್ದೀರಾ, ಅವ್ರು ಸಿಬಿಲ್ ಅಪ್ಡೇಟ್ ಮಾಡಿರಲ್ಲ, ಅದಕ್ಕೆ ಡಿಸ್ಪ್ಯೂಟ್ ಅಂತ ಕರೀತಾರೆ. ನೀವು ಡಿಸ್ಪ್ಯೂಟ್ ಫಾರ್ಮ್ ಅಂತ ಒಂದು ಅವೈಲಬಿಲಿಟಿ ಇರುತ್ತೆ, ಸಿಬಿಲ್ ಸ್ಕೋರ್ ಅಂತ ಕಾಣುತ್ತೆ. ಯಾವುದಾದ್ರೂ ನಿಮ್ಮ ಎಕ್ಸಿಸ್ಟಿಂಗ್ ಲೋನ್ಸು ಆಲ್ರೆಡಿ ಕ್ಲೋಸ್ ಆಗಿರುತ್ತೆ, ಕ್ಲೋಸ್ ಆಗಿಲ್ಲ ಅಂತ ತೋರಿಸ್ತಾ ಇರುತ್ತೆ, ಅಥವಾ ಕರೆಕ್ಟಾಗಿ EMI ಪೇ ಮಾಡಿರ್ತಾರೆ, ರಾಂಗ್ ಆಗಿ ಕ್ಯಾಪ್ಚರ್ ಮಾಡಿರ್ತಾರೆ, ಆ ಥರ ಇದೆ ಡಿಸ್ಪ್ಯೂಟ್ ರೈಸ್ ಮಾಡಿ, ಈ ಥರ ನಂದು ಇದು ರಾಂಗ್ ಇನ್ಫಾರ್ಮೇಷನ್ ಕ್ಯಾಪ್ಚರ್ ಆಗಿದೆ, ಇದು ನನ್ನ ಕರೆಕ್ಟ್ ಇನ್ಫಾರ್ಮೇಷನ್ ಅಲ್ಲ, ನೀವು ಚೇಂಜ್ ಮಾಡಿ ಅಂತಂದರೆ ಅದು ನಿಮಗೆ ಸ್ಕೋರ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನು ನೋಡಿ ಅದನ್ನ ಈ 30 ದಿನದಲ್ಲಿ ಸಿಬಿಲ್ ಅವರು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಅಥವಾ ಬ್ಯಾಂಕ್ಸ್ಗೆ ಇಂಟಿಮೇಷನ್ ಕೊಟ್ಟು ರಿವ್ಯೂ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅದನ್ನು ತುಂಬ ಹೆಲ್ಪ್ ಆಗುತ್ತೆ. 3, ಯೂಸ್ ಕ್ರೆಡಿಟ್ ಕಾರ್ಡ್, ಒಂದೇ ಒಂದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ. ಆಮೇಲೆ ಕ್ರೆಡಿಟ್ ಲಿಮಿಟ್ ಏನಿದೆಯಲ್ಲ ಅದು 30% ಮಾತ್ರ ಯೂಸ್ ಮಾಡಿ. ಮತ್ತು 1 ಲಕ್ಷ ಕ್ರೆಡಿಟ್ ಲಿಮಿಟ್ ಇದೆ ಅಂದರೆ 30,000ಗಿಂತ ಜಾಸ್ತಿ ನೀವು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಅದಕ್ಕೆ ಕ್ರೆಡಿಟ್ ಎಕ್ಸ್ಪೋಜರ್ ಅಂತ ಆಗಲಿ, ನಿಮ್ಮ ಕ್ರೆಡಿಟ್ ಎಕ್ಸ್ಪೋಜರ್ ಮತ್ತು ಕ್ರೆಡಿಟ್ ಲಿಮಿಟ್ ಎಷ್ಟು ಯೂಸ್ ಮಾಡ್ತಾರೆ ಅನ್ನೋದ್ರ ಸ್ಕೋರ್ ಬರುತ್ತೆ. 30% ಅಷ್ಟು ಯೂಸ್ ಮಾಡೋದು ತುಂಬ ಉತ್ತಮ. ಒಂದೇ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ, 3-4 ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ನಂತರ ಯಾರಾದರೂ ಬ್ಯಾಂಕಿಂದ ಫೋನ್ ಮಾಡಿ ನಿಮ್ಮ ಕ್ರೆಡಿಟ್ ಲಿಮಿಟ್ ಜಾಸ್ತಿ ಮಾಡ್ತೀವಿ ಅಂತ ದಯವಿಟ್ಟು ಅಕ್ಸೆಪ್ಟ್ ಮಾಡಿ. ಯಾಕೆ ನಿಮ್ಮ ಕ್ರೆಡಿಟ್ ಲಿಮಿಟ್ ಜಾಸ್ತಿ ಮಾಡ್ತಿದ್ದೀವಿ ಅಂದರೆ ಬ್ಯಾಂಕು ನಿಮಗೆ ಹೇಳ್ತಾ ಇದೆ ನಿಮ್ಮ ಕ್ರೆಡಿಟ್ ಥಿಂಗ್ ಚೆನ್ನಾಗಿದೆ, ಹಾಗಾಗಿ ನಾವು ಇಂಕ್ರಿಮೆಂಟಲ್ ಮಾಡ್ತಾ ಇದ್ದೀವಿ ಅಂತ ದಯವಿಟ್ಟು ತಗೊಂಡ ತಕ್ಷಣ ಯೂಸ್ ಮಾಡಬೇಕು ಅಂತ ಅಲ್ಲ, ಇಟ್ಕೊಂಡಿರಿ, ಅದೊಂದು ಇಂಪಾರ್ಟೆಂಟು. ಅದರ ನಂತರಗೆ ನಾನು ಹೇಳಿದ ಪ್ರಕಾರ ಮತ್ತೆ ಬರೀಬೇಡಿ, 30% ರೂಲ್, 30% ರೂಲ್. ನಿಮ್ಮ ಕ್ರೆಡಿಟ್ ಕಾರ್ಡ್ನ ಟೋಟಲ್ ಲಿಮಿಟ್ನಲ್ಲಿ 30% ಮೇಲೆ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಒನ್ಸ್ ಇನ್ ಎ ಟೈಮ್ ನಡೆಯುತ್ತೆ, ಆಗಾಗ ಇವಾಗ ಒಂದ್ಸತಿ ಎಲ್ಲ ಆಗುತ್ತೆ. ಬಟ್ ಯೂಶಲಿ ಏನು ಮಾಡ್ತಾ ಗೊತ್ತಾ, 5 ಕ್ರೆಡಿಟ್ ಕಾರ್ಡ್ ಇರುತ್ತೆ, 5 ಕ್ರೆಡಿಟ್ ಕಾರ್ಡ್ ಫುಲ್ ಆಲ್ಮೋಸ್ಟ್ 80% ಯೂಸ್ ಮಾಡಿರ್ತಾರೆ. ಆವಾಗ ಆಟೋಮೆಟಿಕ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗುತ್ತೆ, ಅದೊಂದು ಇಂಪಾರ್ಟೆಂಟು. ಅಂಡ್ ಲಾಸ್ಟ್ ಲೀಸ್ಟ್ ಸೆಕ್ಯೂರ್ಡ್ ಕಾರ್ಡ್ ಅಂತ ಸಿಗುತ್ತೆ ನಿಮಗೆ. ಬ್ಯಾಂಕಲ್ಲಿ ಹೋದರೆ ನೀವು ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದ್ರೆ ಅದ್ರ ಮೇಲೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ, ಅಂದರೆ ಅದು ಕೊಲಾಟ್ರಲ್ ಅಂತ ಕರೀತಾರೆ. ಅದಕ್ಕೆ ಅವರು ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ಗೆ ಈಕ್ವಲೆಂಟ್ ಆಗಿ 80% ಕೊಡ್ತಾರೆ ನಿಮ್ಮ ಬ್ಯಾಂಕ್ ಡೆಪಾಸಿಟ್ ಮೇಲೆ. ಅದೇನಾಗುತ್ತೆ ಅಂದರೆ ನೀವು ಆ ಕ್ರೆಡಿಟ್ ಕಾರ್ಡ್ ತೊಗೊಂಡ್ರು ಕೂಡ ಅದನ್ನು ನೀವು ಡಿಫಾಲ್ಟ್ ಆಗಿ ಏನೇ ಆದರೂ ಕ್ರೆಡಿಟ್ ಸ್ಕೋರ್ ಕೌಂಟ್ ಆಗಲ್ಲ, ಯಾಕೆ ನೀವು ಕೊಲಾಟ್ರಲ್ ಕೊಟ್ಟಿರ್ತೀರಾ. ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದು ಸಿಂಪಲ್ 4 ಸ್ಟೆಪ್ಸು, ತುಂಬ ಇಂಪಾರ್ಟೆಂಟು. ನಂತರ ಸಿಬಿಲ್ ಸ್ಕೋರ್ನ ಎವ್ರಿ 6 months ಅಥವಾ ಎವ್ರಿ 1 year ದಯವಿಟ್ಟು ನೋಡ್ತಾ ಇರಿ. ಯಾಕೆ ನಿಮಗೆ ಗೊತ್ತಿಲ್ಲದೆ, ಯಾಕೆಂದರೆ ಅದು ಏನೇ ಅದು ಸಿಸ್ಟಮ್ ಡ್ರಿವನ್ ಕಂಪನಿ, ಅಲ್ಲಿ ಯಾರು ಮ್ಯಾನ್ಯುಯಲಿ ಕೂತ್ಕೊಂಡು ಮಾಡಲ್ಲ. ಸಿಸ್ಟಮಲ್ಲಿ ಏನಾದರೂ ಅಪ್ಪಿತಪ್ಪಿ ಎರರ್ ಆಗಿ ನಿಮ್ಮ ಹೆಸರಲ್ಲಿ ಯಾವುದಾದ್ರು ಬೇರೆ ಅಕೌಂಟ್ ಬಂದುಬಿಟ್ಟಿದ್ದು, ಬೇರೆಯವ್ರದ್ದು ಯಾವುದೋ ಡಿಫಾಲ್ಟ್ಸ್ ನಿಮ್ಮ ಅಕೌಂಟ್ ಕೌಂಟ್ ಆಗಿಬಿಟ್ಟಿದ್ರೆ ಡಿಸ್ಪ್ಯೂಟ್ ಫಾರ್ಮ್ ರೈಸ್ ಮಾಡಿ ಮರಿಬೇಡಿ. ಫ್ಯೂಚರ್ ಎಲ್ಲ ವೀಡಿಯೋಸ್ಗೋಸ್ಕರ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ಮುಂದಿನ ವೀಡಿಯೋಸ್ ಬಂದಾಗ ಅಲರ್ಟ್ಸ್ ಬರುತ್ತೆ. ಹಾಗೂ ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ನ ಲೈಕ್ ಮಾಡಿ, ಹಾಗೂ ಟ್ವಿಟರಲ್ಲಿ ಫಾಲೋ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ ಗ್ರೂಪಲ್ಲಿ, ವಾಟ್ಸಪ್ಪಲ್ಲಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.